ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನ. ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶ. ಜಾವಿದ್ ಅಲಿ ಲೈವ್ ಸಂಗೀತ ಕಾರ್ಯಕ್ರಮಕ್ಕೆ ಜನಸಾಗರ. ಗುರುನಾನಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಸಮಾರೋಪ. ಕಾಂಗ್ರೆಸ್ ಸರ್ಕಾರದ ಗೋಕಳ್ಳರಿಗೆ ಸಹಕರಿಸುವ ನೀತಿಗೆ ವಿಶ್ವ ಹಿಂದೂ ಪರಿಷತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ನಗರದ ಬಸವನಗರದಲ್ಲಿ ಶಿವ ಪಾರ್ವತಿ ಗಣಪತಿ ಮತ್ತು ಲಿಂಗ ಅಭಯ್ ಕುಮಾರ್ ಹಿಬಾರೆ ದಂಪತಿಗಳಿಂದ ಮಂತ್ರಪಠಣದೊಂದಿಗೆ ಹೋಮ ಹವನದ ಮೂಲಕ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮನ್ನಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮ. ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯಲ್ಲಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ರೋಗಿಗಳು. ಶಿಬಿರದಲ್ಲಿ 155 ಅಂಗವಿಕಲರು ಹಾಗೂ ಮಧುಮೇಹಿಗಳ ಉಚಿತ ನೇತ್ರ ತಪಾಸಣೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆಗೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಬೀದರ್ನಲ್ಲಿ ಸನ್ಮಾನಿಸಲಾಯಿತು. ಸುದ್ದಿಯ ವಿವರಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನದ ಅಂಗವಾಗಿ ನಗರದಲ್ಲಿ ಆಯೋಜಿಸಿದ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶದಲ್ಲಿ ವಿವಿಧ ಗಣ್ಯರು ಅಂಬೇಡ್ಕರ್ ತತ್ವ, ಸಂವಿಧಾನ, ಮೌಲ್ಯಗಳು ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಒತ್ತಿ ಹೇಳಿದ್ದರು. ಕಾರ್ಯಕ್ರಮಕ್ಕೆ ಪೂಜ್ಯ ಭಂತೆ ವರಜ್ಯೋತಿ ಸಾನ್ನಿಧ್ಯ ವಹಿಸಿದ್ದರು. ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿ, ಬುದ್ಧ ಭಾರತ ನಿರ್ಮಾಣವೆಂದರೆ ವೈಜ್ಞಾನಿಕ ಚಿಂತನೆ, ಶಿಕ್ಷಣ, ಆರೋಗ್ಯ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದ್ದರು. ಅಂಬೇಡ್ಕರ್ ಅವರನ್ನು ವಿಶ್ವ ಗುರುತಿಸುವುದೆಂದರೆ ಅವರ ಜ್ಞಾನ, ಚಿಂತನೆ ಮತ್ತು ಮಾನವೀಯತೆಯ ಮೌಲ್ಯಗಳಿಗೆ ಸಲ್ಲಿಸಿರುವ ಗೌರವವಾಗಿದೆ ಎಂದು ಅವರು ನುಡಿದರು. ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವ ರಹೀಂ ಖಾನ್ ಮಾತನಾಡಿ, ಅಂಬೇಡ್ಕರ್ ಅವರು ಜೀವನ ಪೂರ್ಣ ಅನುಭವಿಸಿದ್ದ ಕಷ್ಟಗಳ ನಡುವೆಯೂ ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಯಾರಿಗೂ ತಾರತಮ್ಯ ಮಾಡದೆ ಸಮಾನ ಅವಕಾಶ ನೀಡಿದ ಮಹಾಜ್ಞಾನಿ ಎಂದು ಹೊಗಳಿದರು. ಮುಖ್ಯ ಭಾಷಣಕಾರ್ತಿ ಚಿಂತಕಿ ಹಾಗೂ ಮಹಿಳಾ ಹೋರಾಟಗಾರ್ತಿ ಕೆ. ನೀಲಾ ಅವರು ಸಂವಿಧಾನದಿಂದ ಅಧಿಕಾರ ಪಡೆದು ಅದನ್ನೇ ಬದಲಿಸುವ ಅಥವಾ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವ ಹೇಳಿಕೆಗಳು ಅಂಬೇಡ್ಕರ್ ಚಿಂತನೆಗೆ ವಿರುದ್ಧ ಎಂದು ತೀವ್ರವಾಗಿ ಖಂಡಿಸಿದರು. ಆರ್ಎಸ್ಎಸ್ಗೆ ಪ್ರಶ್ನೆ ಎತ್ತಿ ನೈತಿಕತೆ ಇದ್ದರೆ ನೋಂದಣಿ ಮಾಡಿಕೊಳ್ಳಲಿ, ಲೆಕ್ಕಪತ್ರ ನೀಡಲಿ ಎಂದು ಹೇಳಿದ್ದರು. ವೈವಿಧ್ಯತೆಯಲ್ಲಿ ಏಕತೆ ಹೊಂದಿರುವ ಭಾರತದಲ್ಲಿ ಸಂವಿಧಾನ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರವು ಎಸ್ಸಿ/ಎಸ್ಟಿ ಅನುದಾನವನ್ನು ಸಂವಿಧಾನಬದ್ಧವಾಗಿ ಅನುಷ್ಠಾನ ಮಾಡಿದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಿದೆ ಎಂದು ತಿಳಿಸಿದ್ದರು. ಅಂಬೇಡ್ಕರ್ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲದಿದ್ದರೂ ವಿಶ್ವಜ್ಞಾನಿಯಾಗಿದ್ದಾರೆ. ಇಂದು ಎಲ್ಲ ಸೌಕರ್ಯಗಳಿಗೂ ಗುರಿ, ಛಲದ ಕೊರತೆಯಿಂದ ಹಿಂದೆ ಬಿದ್ದಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದ್ದರು. ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್ ಅವರು, ಅಂಬೇಡ್ಕರ್ ನೀಡಿದ ಸಂವಿಧಾನ ನನ್ನಂತಹ ಮಹಿಳೆಯರಿಗೆ ರಾಜಕೀಯವಾಗಿ ಬೆಳೆಯಲು ಮಾರ್ಗ ಮಾಡಿದೆ ಎಂದು ಹೇಳಿದರು. ಪರಿನಿಬ್ಬಾಣ ದಿನ ಆಯೋಜನೆ ಸಮಿತಿ ಅಧ್ಯಕ್ಷ ರಮೇಶ್ ಡಾಕುಳ್ಗಿ ಅಧ್ಯಕ್ಷತೆ ವಹಿಸಿ ಸಮಾವೇಶದ ಉದ್ದೇಶ ಮತ್ತು ಅಂಬೇಡ್ಕರ್ ತತ್ವಗಳ ಕುರಿತು ಮಾತನಾಡಿದ್ದರು. ಕಾರ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಪ್ರಾಸ್ತಾವಿಕ ನುಡಿದರು. ಸಲಹಾ ಸಮಿತಿ ಸದಸ್ಯ ಅನಿಲ್ ಕುಮಾರ್ ಬೆಲ್ದಾರ್ ಆಶಯ ಭಾಷಣ ನೀಡಿದ್ದರು. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಸವರಾಜ ಶೆಟ್ಟಿ, ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಆನಂದ್ ದೇವಪ್ಪ, ವಿಸ್ಡಮ್ ಸಂಸ್ಥೆ ಅಧ್ಯಕ್ಷ ಎಂಡಿ ಆಸಿಫುದ್ದೀನ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಮಾಳ್ಗೆ, ಬಹುಜನ ವಿಚಾರವಾದಿ ಸುಮಂತ್ ಕಟ್ಟಿಮನಿ, ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ, ಸದಸ್ಯೆ ಉಲ್ಲಾಸಿನಿ ಮುದಾಳೆ, ಗೌರವಾಧ್ಯಕ್ಷ ಪ್ರಕಾಶ್ ಮಾಳ್ಗೆ, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನೀಲಿಕಟ್ಟಿ, ಸಾಯಿ ಶಿಂದೆ, ಸಲಹಾ ಸಮಿತಿ ಸದಸ್ಯರಾದ ಬಾಬುರಾವ್ ಪಾಸ್ವಾನ್, ಶ್ರೀಪತರಾವ್ ದೀನೆ, ಡಾಕ್ಟರ್ ಕಾಶಿನಾಥ್ ಚೆಲುವ, ದಶರಥ್ ಗುರು, ಬಕ್ಕಪ್ಪ ದಂಡೀನ್, ಅಂಬದಾಸ್ ಗಾಯಕ್ವಾಡ್, ಅಶೋಕ್ ಮಾಳ್ಗೆ, ಉಪಾಧ್ಯಕ್ಷರಾದ ಲುಂಬಿನಿ ಗೌತಮ್, ವಿಜಯದಶಮಿ ಗುನ್ನಳಿಕರ್, ಇಂದುಮತಿ ಸಾಗರ್, ರಂಜಿತಾ ಜೈನೂರ್, ರಾಜ್ಕುಮಾರ್ ಬನ್ನೀರ್, ಪ್ರದೀಪ್ ನಾಟೇಕರ್, ಸಂದೀಪ್ ಕಾಂಟೆ, ಮಾರುತಿ ಕಂಟಿ, ರಮೇಶ್ ಸಾಗರ್, ಬಾಬುರಾವ್ ಮಿಠಾರೆ, ಸತೀಶ್ ಲಕ್ಕಿ, ಸುನಿಲ್ ಸಂಗಮ್, ರಾಜ್ಕುಮಾರ್ ಶೇರಿಕರ್, ಪ್ರಕಾಶ್ ರಾವಣ್, ಪುಟ್ರಾಜ್ ದೀನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಧ್ಯಯನ ಕೇಂದ್ರ ಮಾಡಬೇಕು ಅಂತೇಳಿ ಹೀಗಾಗಿ ನಾನು ತೀರ್ಮಾನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಮತ್ತು ರಹೀಂ ಖಾನ್ ಅವರು ಸೇರಿ ಬೀದರ್ ಜಿಲ್ಲೆಯಲ್ಲಿ ಸೂಕ್ತವಾದಂತಹ ಒಂದು 10 ಎಕರೆ ಜಮೀನಿನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ವರ್ಷ 10 ಕೋಟಿ ರೂಪಾಯಿ ಅನುದಾನ
ನಮ್ಮ ಅನುದಾನದಲ್ಲಿ ಮೀಸಲಿಕ್ಕೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಮುಂದಿನ ದಿನಮಾನಗಳಲ್ಲಿ ಒಂದು 25-30 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಉತ್ತಮವಾಗಿ ಅಲ್ಲಿ ಯಾರೇ ಹೋದ್ರೂ ಸಹಿತ ಅವ್ರಿಗೆ ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು ಅದರಿಂದ ಅನ್ನುವಂತ ಮಾತನ್ನು ಆಲೋಚನೆಯನ್ನು ಮಾಡಿ ಈ ವರ್ಷ ಈ ಜಿಲ್ಲೆಯಲ್ಲಿ ಅದನ್ನು ಮಂಜೂರಾತಿ ಮಾಡಿಸಿ ಅದನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನು ವೇದಿಕೆ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುದಿನದ ಬೇಡಿಕೆ, ಇವತ್ತು ಅನೇಕ ಜನ ನೀವೆಲ್ಲ ಬೇಡಿಕೆ ಇಕ್ಕಿದ್ದೀರಿ, ಅದು ಇದು ಒಂದೇ ಅದೇ ಇಲ್ಲ, ಯಾಕೆಂದ್ರೆ ಇದಾದ್ರೆ ಕ್ರಮಬದ್ಧವಾಗಿ ಮಂಜೂರಾತಿ ಆಗ್ತದೆ. ಅದು ಹಾಕಿದ್ರೆ ಮತ್ತದು ನಮಗೆ ಬೇರೆ ಬೇರೆ ಪ್ರಾಬ್ಲಮ್. ಅದೇ ರೀತಿಯಲ್ಲಿ ಬೀದರ್ ನಗರದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಅಂಬೇಡ್ಕರ್ ಭವನ ಏನಿದೆ ಹೊಸದಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಬೇಡಿಕೆ ಇತ್ತು. ಅದಕ್ಕೆ ಒಂದು 5 ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊಸ ಭವನ ನಿರ್ಮಾಣ ಕಾರ್ಯನು ಇವತ್ತು ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿ ನಾವು ನೀವೆಲ್ಲರೂ ಸೇರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಶಾಂತಿಯ ಸಂದೇಶ, ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ನಮನಗಳನ್ನು ಸಲ್ಲಿಸಿ ನಾನು 12 ಮಾತುಗಳನ್ನು ಮುಗಿಸ್ತೇನೆ. भाई 200 कंट्री है, 200 कंट्रीज, यहाँ पे कम से कम 32,000 खुदा को मानेंगे हमारे भारत देश में. उसके बाद 200 कंट्री में कौन सा खुदा है? 200 कंट्री में अलग अलग. तो मैं बोलना चाह रहा हूं कि खुदा एक ही है. बाबा साहब बोले, बसवन्ना बोले हैं, एक ही खुदा है. और आपको मालूम होना चाहिए, सूरज, एक सूरज पूरी दुनिया को कंट्रोल कर रहा है. एक सूरज 200 कंट्री को खाली एक सूरज कंट्रोल. खुदा तो सूरज से बढ़ के होना चाहिए ना. चांद, धरती, पानी, समंदर, ये सभी कितने बड़े. आपको ये होना चाहिए कि पूरे देश में, पूरी दुनिया में पानी 75% ಪಾನಿ है. RSS ನ 100ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದೊಳಗ ಅವರು ಪಥಸಂಚಲನೆ ಮಾಡ್ತಾರೆ. ಪಥಸಂಚಲನೆ ಅವ್ರು ಬಹಳಷ್ಟು ಏನೇನೋ ಹೇಳ್ಕೊಳ್ತಾರೆ. ನಮ್ಗೆ ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಸಂಘಟನೆ, ಅದು ಮಾಡಿದೀವಿ, ಇದು ಮಾಡಿದೀವಿ. ಏನ್ ಮಾಡಿದ್ರಪ್ಪ 100 ವರ್ಷದಾಗ? ಏನ್ ಮಾಡಿದ್ರಿ? 100 ವರ್ಷ 1925ನೇ ಇಸ್ವಿ ದಸರೆಯ ದಿನ ಗೋಳವಾಳ್ಕರ್, ಹೆಡ್ಗೇವಾರ್ ಅನ್ನುವಂಥ ವರ್ಣ ವ್ಯವಸ್ಥೆಯ ಮುಖಂಡರುಗಳು, ಬ್ರಾಹ್ಮಣಶಾಹಿಯ ಮುಖಂಡರುಗಳು, ಸ್ವತಃ ಬ್ರಾಹ್ಮಣಶಾಹಿ ಜಾತಿ ಒಳಗೆ ಹುಟ್ಟಿದವರು, ಅವರು ಜರ್ಮನಿಗೆ ಹೋಗಿ ಹಿಟ್ಲರ್ ಜೊತೆಗೆ ಮಾತಾಡಿ ಹಿಟ್ಲರ್ ಯಾವ ರೀತಿ ಸ್ವಸ್ತಿಕ ಬಾವುಟ ಇಟ್ಕೊಂಡು ಆ ದೇಶದ ಒಳಗ ಯಹುದಿ ಮತ್ತು ಜೂ ಜನಾಂಗದ ಮಧ್ಯದಲ್ಲಿ ಒಂದು ದೊಡ್ಡ ದಂಗೆಯನ್ನ ಹಬ್ಬಿಸಿ 4-5 ವರ್ಷದ ಅಂತರದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ 64 ಲಕ್ಷ ಜನರಿಗೆ ಕೊಲೆ ಮಾಡಿ ಬಿಸಾಕದ ಹಿಟ್ಲರ್, ಅಂತ ಹಿಟ್ಲರ್ನಿಂದ ಪಾಠ ಹೇಳಿಸ್ಕೊಂಡು ಬಂದು ಭಾರತದ ಒಳಗ ಸಂಘ ಕಟ್ಟಿದ್ದು, RSS ಅನ್ನುವಂತ ಸಂಘ ಕಟ್ಟಿದ್ದು ಇದೇ ಗೋಳವಾಳ್ಕರ್, ಇದೇ ಹೆಡ್ಗೇವಾರ್. ಇದೇ ಸತ್ಯವನ್ನ ಯಾವತ್ತು ಮರೆಮಾಚಲಿಕ್ಕಾಗಲ್ಲ. ನೆನ್ಪಿಟ್ಕೊಳ್ರಿ, ಲಿಂಗಾಯತ್ಸ್ ಆರ್ ನಾಟ್ ಹಿಂದೂಸ್, ಲಿಂಗಾಯತರು ಹಿಂದೂಗಳಲ್ಲ ಅಂತ ಸತ್ಯ ಹೇಳಿದಕ್ಕಾಗಿ ನಮ್ಮ MM ಕಲಬುರ್ಗಿ ಅವರ ಹಣೆಗೆ ಗುಂಡಿಟ್ರು. ನಮಗೆ ಮರೀಲಿಕ್ಕಾಗ್ತದ? ಮರೀಲಿಕ್ಕಾಗೋದಿಲ್ಲ. ಹಣೆಗೆ ಗುಂಡಿಟ್ರು. ನೀವು ಹಣೆಗೆ ಗುಂಡಿಡಬಹುದು, ವಿಚಾರಗಳಿಗೆ ಗುಂಡಿಡ್ಲಿಕ್ಕಾಗೋದಿಲ್ಲ. ನೀವು ಹೂವನ್ನ ಹೊಸಕಬಹುದು, ಹೂವಿನ ಪರಿಮಳವನ್ನ ತಡಿಲಿಕ್ಕೆ ಆಗೋದಿಲ್ಲ. ಈ ಭೂಮಿ ಮ್ಯಾಲ ಯಾವತ್ತು ಯಾರು ಶಾಶ್ವತ ಅಲ್ಲ ಬಂಧುಗಳೇ. ನೆನಪಿಡ್ರಿ, ಅವತ್ತಿನ ದಿನ RSS ಭಾರತದ ಒಳಗೆ ಶುರು ಮಾಡಿದ್ರಲ್ಲ, ಏನು ಗನಂದಾರಿ ಕೆಲಸ ಮಾಡಿದ್ರಪ್ಪ? ಕೇಳಬೇಕಾ ಕೇಳಬಾರ್ದ? ಏನ್ ಗನಂದಾರಿ ಕೆಲಸ ಮಾಡಿದ್ರಿ? 100ನೇ ವರ್ಷದಲ್ಲಿ ನೀವು ಪ್ಯಾಂಟ್, ಅದೆಂಥದ್ದು ಚಡ್ಡಿಯಿಂದ ಪ್ಯಾಂಟಿಗೆ ಬಂದಿರಿ. ಇದಷ್ಟೇ ನಿಮ್ಮ ಗನಂದಾರಿ ಕೆಲಸ. ನೀವು ನಿಜವಾಗ್ಲೂ ಅಭಿವೃದ್ಧಿ ಮಾಡಿದೀವಿ. ಮೊದಲು ಚಡ್ಡಿ ಹಾಕೊಂಡು ತಲೆ ಮೇಲೆ ಟೋಪಿ ಇಟ್ಕೊಂಡು ಲಾಠಿ ತಿರುಗಿಸ್ಕೊಂಡು ಹೋಗ್ತಿದ್ರಿ. ಇವತ್ತಿಗೂ ನಮ್ಮ ಪ್ರಶ್ನೆ ಅದ, ಕ್ಯೋ ಪಕಡ್ತೆ ಭಾಯಿ ಲಾಠಿ ಹಾತ್ ಮೇ? ಯಾಕೆ ನೀವು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀರಿ?
ಯಾಕೆ ಮಾಡ್ತೀರಿ ಮೆರವಣಿಗೆ? ನಾವು ಕೇಳ್ತೀವಿ, ಈ ದೇಶಕ್ಕೊಂದು ಬಾಬಾ ಸಾಹೇಬ್ರು ಘನವಾದ ಸಂವಿಧಾನ ಕೊಟ್ಟಾರ. ಈ ದೇಶಕ್ಕೊಂದು ಚೌರಂಗ ಅಂದ್ರೆ 4 ಬಣ್ಣದ ಬಾವುಟದ, ತಿರಂಗ ಅಲ್ಲ, 4 ಬಣ್ಣದ ಬಾವುಟದ, ನಡುವಿಗೆ ನೀಲಿ ಚಕ್ರ, ಕೇಸರಿ ಬಿಳಿ ಹಸಿರು 3 ಬಣ್ಣ ಅಂತ ಮಾತಾಡ್ತಾರೆ. ಕೇಸರಿ ಬಿಳಿ ಹಸಿರು ನಡುವೆ ನೀಲಿ ಚಕ್ರವು ಅಂತ ನಾವು ಹೇಳಬೇಕಾಗ್ತದೆ. ನಡುವೆ ನೀಲಿ ಚಕ್ರ ಅಂತ ಅನ್ನೋದನ್ನ ಇದು ಇತಿಹಾಸ ಮರೆಮಾಚಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಾವುಟವನ್ನ ಹಿಡ್ಕೊಂಡು RSS ನವರು ಯಾಕೆ ಮೆರವಣಿಗೆ ಮಾಡಲ್ಲ? ಬಾಬಾ ಸಾಹೇಬರು ಇಡೀ ವಿಶ್ವಕ್ಕೆ ನಾಯಕ ಆದ್ರೆ ನಾವು ನಮ್ಮ ಮನೆಗಾಗೋಣ, ಇಲ್ಲ ನಮ್ಮ ಗಲ್ಲಿಗಾಗೋಣ, ಮೊದಲು ಅಲ್ಲೇ ಸ್ಟಾರ್ಟ್ ಮಾಡೋಣ ನಾವು, ಇಲ್ಲ ನಮ್ದೊಂದು ತಾಲೂಕಾಗೋಣ. ಯಾಕಂತಂದ್ರೆ ಇವತ್ತು ಇಂಥ ಆದರ್ಶ ವ್ಯಕ್ತಿಗಳು ನಾವು ಜೀವಮಾನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇವತ್ತ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇವತ್ತ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು 2-3 ಘೋಷಣೆ ಮಾಡಿದ್ರು, ಬಹಳ ಸಂತೋಷ. ರಹೀಮ್ ಖಾನ್ ಅವರು ಅದಕ್ಕೆ ಬರೋಬ್ಬರ ಹಾದಿ ತೋರಿಸಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಹೇಳ್ತೀನಿ. ಮತ್ತದು ನಡಬರ್ಕೆ ಹಾದಿ ಬಿಡಬೇಡ, ಗೊತ್ತಾಯ್ತಾ? ಯಾಕಂತಂದ್ರೆ ಅದಕ್ಕೆ ಹೇಳೋದಲ್ಲ ನಾನು, ಎಷ್ಟು ಬಾಬಾ ಸಾಹೇಬರು ರಿಸರ್ವೇಶನ್ ಮುಖಾಂತರ ಯಾರ್ಯಾರಿಗೆ ಎಷ್ಟೆಷ್ಟು ಫಂಡ್ ಹೋಗ್ಬೇಕು ಅಂತೇಳಿ ಕೊಟ್ಟಾರ, ಅಷ್ಟು ಕೊಟ್ಟಿದ್ರೆ ಸಾಕಾಗಿದೆ, ಬೇರೆದೇನೂ ಇಲ್ಲ. ಬಹುಶಃ ದಿವಂಗತ ಬಿ ನಾರಾಯಣರವರು ನನ್ನ ಯಜಮಾನರು ಅಸೆಂಬ್ಲಿಗೆ ಹೋಗ್ಲಿಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಕೂಡ ನಿಮ್ಮ ಎದುರುಗಡೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಪಂಚಾಯಿತಿಯಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ವರೆಗೂ ಪ್ರತಿಯೊಬ್ಬರಿಗೂ ಭಾರತ ಭಾಗ್ಯ ವಿಧಾತವನ್ನು ತಂದು ಕೊಟ್ಟಂತ ಏಕೈಕ ನಾಯಕ ಅಂತಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳು, ಬಡತನ ಹೋಗ್ಲಾಡಿಸ್ಬೇಕು. ನಮ್ಮ ಸಮಾಜದಲ್ಲಿ ಬಡತನ ತುಂಬ ಇದೆ. ಅದಕ್ಕೆ ಏನು ಮಾಡಬೇಕು? ನಾವೆಲ್ಲರೂ ನಾವು ಸಾಹುಕಾರ ಆಗಬೇಕು ಅಂತಂದರೆ ಎಲ್ಲಾದರೂ ಹೋಗಿ ಕಳ್ತನ ಮಾಡಬೇಕಾ? ಸಾಧ್ಯ ಇಲ್ಲ. ಶಿಕ್ಷಣ ಒಂದೇ ದಾರಿ ನಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಂಥದ್ದು ಶಿಕ್ಷಣ. ಪ್ರತಿಯೊಬ್ಬರು ತಾಯಂದಿರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಶಿಕ್ಷಣ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟು. ಶಿಕ್ಷಣ ಜೊತೆಗೆ ಸಂಸ್ಕಾರನೂ ಕೂಡ ಭಾಳ ಇಂಪಾರ್ಟೆಂಟ್. 1956 6ನೇ ಡಿಸೆಂಬರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಈ ದೇಶದ 193 ರಾಷ್ಟ್ರಗಳು ತನ್ನ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತೆ. ಇದು ಇಡೀ ವಿಶ್ವದ ಐತಿಹಾಸಿಕ ದಾಖಲೆ. ವಿಶ್ವದ ಯಾವುದೇ ನಾಯಕನಿಗೆ ಸಿಗಲಾರದಂತ ಗೌರವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ವಿಶ್ವವನ್ನು ಕೊಡುತ್ತೆ 193 ರಾಷ್ಟ್ರಗಳು. ಅಂತ ವಿಶ್ವಜ್ಞಾನಿ, ವಿಶ್ವ ಮೇಧಾವಿ, ವಿಶ್ವ ಪಂಡಿತ, ಎಷ್ಟು ಬಿರುದುಗಳು ಕೊಟ್ಟರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಜಾತಿಯ ಮನಸ್ಸುಗಳು ಕನಿಷ್ಠ ಭಾವನೆ ಇಟ್ಟುಕೊಂಡಿರ್ತಕ್ಕಂಥ ಭಾರತದ ಆಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಮೆರಿಕ, ಜಪಾನ್, ಲಂಡನ್, ಫ್ರಾನ್ಸ್, ವಿಯೆಟ್ನಾಂ ಸುಮಾರು 18-20 ರಾಷ್ಟ್ರಗಳಲ್ಲಿ ಅವತ್ತು ಪ್ರತಿಮೆಗಳನ್ನ ಸ್ಥಾಪಿಸೋರ ಮುಖಾಂತರ ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದೆ. ನಾನು ಈ ಸಮಿತಿಯ ಸಂಚಾಲಕನಾಗಿ ಯಾರು ಇವರು ಅಂತ ಯಾರಿಲ್ಲ, ಎಲ್ಲರೂ ನಾವು ಹಳ್ಳಿಗೆ ಹೋಗೋರಿ, ನಮ್ಮ ಜನರಿಗೆ ಶಿಕ್ಷಣ ಬಗ್ಗೆ ಅವೇರ್ನೆಸ್ ಕೊಡೋರಿ, ನಮ್ಮ ಜನರಿಗೆ ಹೆಂಗೆ ರೊಕ್ಕ ಗಳಿಸ್ಬೇಕು, ಟೈಮ್ ಖರಾಬ್ ಮಾಡ್ಕೊಂಡು ಅಲ್ಲಿ ಮಾಡುವಂಥ ಕಾರ್ಯಕ್ರಮ ಇದು. ಮನೆ ಅಂಬೇಡ್ಕರ್ ಎಲ್ಲ ಮಹಿಳೆಯರಿಗೆ, ಎಲ್ಲ ಯುವಕರಿಗೆ ಹಳ್ಳಿದಾಗ ಹೋಗಿ ಒಂದು ಭಾಷಣ ಕಲಿಸುವಂಥದ್ದಾಗಲಿ, ಅವ್ರಿಗೆ ಕಾರ್ಯಾಗಾರ ತರಬೇತಿ ಕೊಡುವಂಥ ಕಾರ್ಯ ಇದು ಮಾಡ್ತದೆ ಅಂತ ಹೇಳಿ ಮಾತನಾಡಿ ಪೂಜ್ಯ ಬಂತೇಜಿ ಅವರಿಗೂ, ಕೆ ನೀಲಾಕರಿಗೂ, ಮಾನ್ಯ ಅಧ್ಯಕ್ಷರು ರಮೇಶ್ ಡಾಕೋಳ್ಗಿ ಸರ್ಗೂ, ಚಲವ ಸರ್ ಮತ್ತೆಲ್ಲ ಅತಿಥಿ ಗಣ್ಯರಿಗೆ ನಮೋ ಬುದ್ಧಾಯ, ಜೈ ಭೀಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನಾನಕ್ ಪಬ್ಲಿಕ್ ಶಾಲೆ ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರಸಿದ್ಧ ಪ್ಲೇಬ್ಯಾಕ್ ಗಾಯಕ ಜಾವಿದ್ ಅಲಿ ಅವರ ಲೈವ್ ಸಂಗೀತ ಕಾರ್ಯಕ್ರಮ JND ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು, ಪಾಲಕರು, ಸಂಗೀತ ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಪ್ರೇಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಮರಣೀಯ ಸಂಗೀತ ರಾತ್ರಿಯನ್ನು ಆನಂದಿಸಿದ್ದರು. ಜಿಲ್ಲೆಯಾದ್ಯಂತ ಸಂಗೀತ ಪ್ರಿಯರಿಂದ ಈ ಕಾರ್ಯಕ್ರಮಕ್ಕೆ ಭಾರಿ ಪ್ರತಿಕ್ರಿಯೆ ದೊರೆಯಿತು. ತಮ್ಮ ಭಾವಪೂರ್ಣ ಧ್ವನಿ
ಧ್ವನಿ ಮತ್ತು ಜನಪ್ರಿಯ ಬಾಲಿವುಡ್ ಹಿಟ್ ಹಾಡುಗಳಿಂದ ಹೆಸರುವಾಸಿಯಾದ ಜಾವಿದ್ ಅಲಿ ಮಧುರ ಗೀತೆಗಳಿಂದ ಹಿಡಿದು ಉತ್ಸಾಹಭರಿತ ಹಾಡುಗಳವರೆಗೆ ವೈವಿಧ್ಯಮಯ ಪ್ರಸ್ತುತಿ ನೀಡಿ ಪ್ರೇಕ್ಷಕರನ್ನ ರಂಜಿಸಿದರು. ಅವರ ಆಕರ್ಷಕ ವೇದಿಕೆ ಹಿಡಿತ ಮತ್ತು ಮಧುರ ಗಾಯನ ಪ್ರೇಕ್ಷಕರಲ್ಲಿ ಸಂಭ್ರಮ ಹುಟ್ಟಿಸಿತ್ತು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಮಾತನಾಡಿ, ಗುರುನಾನಕ್ ಶಾಲೆಯ ಸುವರ್ಣ ಮಹೋತ್ಸವ ಹಲವು ತಿಂಗಳುಗಳಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಿದ್ದು, ಜಾವಿದ್ ಅಲಿ ಅವರ ಸಂಗೀತ ಕಾರ್ಯಕ್ರಮದೊಂದಿಗೆ ಮಹೋತ್ಸವದ ಸಮಾರೋಪಕ್ಕೆ ಮುಕ್ತಾಯ ಕಂಡಿದೆ ಎಂದು ತಿಳಿಸಿದ್ದರು. ಪ್ರಸಿದ್ಧ ಗಾಯಕ ಜಾವಿದ್ ಅಲಿಯವರು ಬೀದರ್ಗೆ ಬಂದು ಅದ್ಭುತ ಗೀತೆಗಳ ಮೂಲಕ ಜನರನ್ನ ಮನರಂಜಿಸುವುದು ಸಂಸ್ಥೆಗೆ ಗೌರವದ ವಿಷಯ ಎಂದರು. ಸುವರ್ಣ ಮಹೋತ್ಸವವು ಜನವರಿಯಿಂದ ಡಿಸೆಂಬರ್ ತನಕ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ಅದರಲ್ಲಿ ಪ್ರಮುಖ ಅಂದರೆ ಆರೋಗ್ಯ ಅರಿವು, ಬೀದರ್ ಮ್ಯಾರಥಾನ್, ನಾರಿ ಶಕ್ತಿ ಪ್ರಶಸ್ತಿ, ಪರಿಸರ ಸಂರಕ್ಷಣೆ, ಪ್ಲಾಟಿನೇಷನ್ ಡ್ರೈವ್, ಯೋಗ ಡೇ, ಹಳೆ ವಿದ್ಯಾರ್ಥಿಗಳ ಮಿಲನ, ರೂಬಿಕ್ಸ್ ಕ್ಯೂಬ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದಂತಹ ಕಾರ್ಯಕ್ರಮವು ಇಟ್ಟುಕೊಳ್ಳಲಾಗಿತ್ತು ಎಂದು ನುಡಿದರು. ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರ ಕನಸಾದ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಸ್ಥಾಪನೆ ದಿಸೆಯಲ್ಲಿ ಸಂಸ್ಥೆ ತೀವ್ರ ಪ್ರಯತ್ನಿಸುತ್ತಿದ್ದು, ಅದು ಶೀಘ್ರದಲ್ಲಿಯೇ ನನಸಾಗಲಿದೆ ಎಂದು ಅವರು ಹೃತ್ಪೂರ್ವಕವಾಗಿ ನೆನಪಿಸಿದರು. ಸಂಸ್ಥೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಪತ್ರಕರ್ತರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಮಾಜಿ ಸಚಿವರು ಬಂಡೆಪ್ಪ ಕಾಶಂಪೂರ್, ಶಾಸಕರು ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. गुरुनानक पब्लिक स्कूल में आज हम 50 इयर्स सेलिब्रेट कर रहे हैं। गोल्डन जुबली का दिन है और हमारी खुश नसीबी है कि आज इस ऐतिहासिक मौके पर मैं आज यहाँ पे आया हूँ और आपके सामने मुझे आपसे मिलने का, आपके सामने परफॉर्म करने का एक बहुत ही सुनहरा मौका मिला है। और उसके लिए मैं डॉक्टर सरदार बलबीर सिंह जी और रेशमा कौर जी, उनका बहुत बहुत तहे दिल से आभारी हूँ कि उनकी बदौलत आज मैं आप लोगों के सामने हाजिर हुआ हूँ। आप चाहें तो तालियां बजा सकते हैं, तालियों में कंजूसी नहीं होनी चाहिए। और इतना खूबसूरत यहाँ का माहौल है। पहले तो मैं शायर था, पहले तो मैं दर्दे दिल, दर्दे जिगर दिल में जगाया आपने। वो लिखा जो कुछ लिखाया, दर्दे दिल, दर्दे। बट थोड़ी डिवाइन फीलिंग है इस गाने के अंदर। सो हो जाए? नहीं, आवाज नहीं आई। हो जाए, हो जाए। सजरा सवेरा मेरे दरबार से, सजरा अंधेरा तेरी जल्दी लो, खतरा मिला जो तेरे दरबार से। ओ मौला मौला, fire.
गुरु नानक पब्लिक स्कूल का गोल्डन जुबली का फिनाले रहा है और हमने आज ये म्यूज़िकल कॉन्सर्ट यहाँ पे गुरु नानक देव इंजीनियरिंग कॉलेज के स्टेडियम में हमने इसका ऑर्गेनाइज़ किया था। तो आज ये म्यूज़िकल कॉन्सर्ट में जावेद अली जो रिनाउंड प्लेबैक सिंगर है उन्होंने परफॉर्म किया और ये हमारा एक बड़ा ही अच्छा प्रोग्राम रहा और हमारे उम्मीद से ज़्यादा यहाँ पे पार्टिसिपेंट्स रहे हैं। मोर देन 8,000 लोग आकर ये कॉन्सर्ट अटेंड किए हैं। तो ये एक हमारा फिनाले था गोल्डन जुबली सेलिब्रेशन का, जिसको हमने मैराथन से जनवरी में शुरू किए थे और हर महीना कुछ ना कुछ अपना एक एक इवेंट हम करते रहे। और हाल ही में हमने गिनीज वर्ल्ड रिकॉर्ड हमारे बच्चों ने ब्रेक किया, जिसमें 5,434 बच्चे एक साथ मिलकर रूबिक क्यूब सॉल्व किए थे। और ये एक फिनाले था जो हमारे गोल्डन जुबली सेलिब्रेशन का कंक्लूजन है। तो ये एक यादगार मेमोरेबल इवेंट रहा है और मुझे बहुत खुशी है कि बिदर के सारे लोग यहाँ पे कॉन्सर्ट में पार्टिसिपेट किए हैं और ये एक वन ऑफ इट्स काइंड इवेंट रहा है। ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆ ಕಲಬುರಗಿ ವಿಭಾಗ ಕರ್ನಾಟಕ ಉತ್ತರ ಪ್ರಾಂತ ಗೋಕಳ್ಳರಿಗೆ ಸಹಕರಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಈ ಮೆರವಣಿಗೆಯನ್ನು ಮಡಿವಾಳ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಮಡಿವಾಳ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಸಡಿಲಗೊಳಿಸಿ ತಿದ್ದುಪಡಿ ತರಲು ಕ್ಯಾಬಿನೆಟ್ ಸಭೆಯಲ್ಲಿ ಪ್ಲಾನ್ ಮಾಡಿದೆ ಎಂದು ಮಾಧ್ಯಮಗಳ ವರದಿ ಮೂಲಕ ತಿಳಿದು ಬಂದಿದೆ. ಗೋವುಗಳಿಗೆ ಹಿಂಸೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಈ ತಿದ್ದುಪಡಿಯನ್ನ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಜದ್ಲಾಪುರ್ ಅವರು ಮಾತನಾಡುತ್ತಾ ಹೇಳಿದ್ದರು. ಡಾಕ್ಟರ್ ಅಭಿನವ ಘನಲಿಂಗ ಶಿವಾಚಾರ್ಯರು ಗವಿಮಠ ಬಸವ ಕಲ್ಯಾಣ್ ಅವರು ಮಾತನಾಡುತ್ತಾ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ತೀವ್ರ ರೀತಿಯ ಕಿರುಕುಳ ಕೊಡುತ್ತಾ ಬಂದಿದ್ದು, ಅದರ ಮುಂದುವರಿದ ಭಾಗವಾಗಿ ಇದೇ ತಿಂಗಳ 8ನೇ ತಾರೀಕಿಗೆ ಬೆಳಗಾವಿಯ ಬಳಿಗಾಲದ ಅಧಿವೇಶನದಲ್ಲಿ ಹಿಂದೂ ಸಮಾಜಕ್ಕೆ ಅತ್ಯಂತ ಪೂಜ್ಯನೀಯವಾದ ಗೋವಂಶವನ್ನು ಹಿಂಸಾತ್ಮಕವಾಗಿ ಕಳ್ಳಸಾಗಾಟ ಮಾಡುವಾಗ ಪೊಲೀಸರು ವಶಪಡಿಸಿದ ಸಾಗಾಟ ವಾಹನಗಳನ್ನು ಸುಲಭದಲ್ಲಿ ಹಿಂತಿರುಗಿಸುವಂತೆ ಮಾಡಲು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಸಡಿಲಗೊಳಿಸಿ ತಿದ್ದುಪಡಿ ತರಲು ಕ್ಯಾಬಿನೆಟ್ ಸಭೆಯಲ್ಲಿ ಪ್ಲಾನ್ ಮಾಡಿದೆ ಎಂದು ಮಾಧ್ಯಮಗಳ ವರದಿ ಮೂಲಕ ತಿಳಿದು ಬಂದಿದೆ. ಗೋವುಗಳಿಗೆ ಹಿಂಸೆ ಹೆಚ್ಚಾಗುವ ಸಾಧ್ಯತೆ ಇರುವ ಈ ತಿದ್ದುಪಡಿಯನ್ನು ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ತಿದ್ದುಪಡಿಯನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದರು. ಮೃತ್ಯುಂಜಯ ಶಿವಾಚಾರ್ಯರು ಕಲ್ಲೂರ್ ಅವರು ಮಾತನಾಡುತ್ತಾ ಮೇಲ್ದನಿಸಿದ ಕಾಯ್ದೆಯ ಸೆಕ್ಷನ್ 8 ಪ್ರಕಾರ ಪ್ರಸ್ತುತ ಅಕ್ರಮ ಗೋಸಾಗಾಟದ ವಾಹನವನ್ನು ಪೊಲೀಸರು ವಶಪಡಿಸಿದಾಗ ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿಯನ್ನು ಕೊಟ್ಟೆ ತಾತ್ಕಾಲಿಕವಾಗಿ ಹಿಂಪಡೆಯಲು ಅವಕಾಶವಿದೆ. ಅಂದರೆ ಈಗ ವಶಪಡಿಸಿದ ವಾಹನದ ಮಾರುಕಟ್ಟೆ ಮೌಲ್ಯವು ₹5 ಲಕ್ಷ ಇದ್ದರೆ ₹5 ಲಕ್ಷದ ಬ್ಯಾಂಕ್ ಗ್ಯಾರಂಟಿಯನ್ನು ಪ್ರಸ್ತುತಪಡಿಸಿ ವಾಹನವನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಲು ಅವಕಾಶವಿದೆ. ಪ್ರಕರಣದ ಅಪರಾಧ ಸಾಬೀತಾದಲ್ಲಿ ವಾಹನವನ್ನು ವಾಪಸ್ ತಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕಾಗುತ್ತದೆ. ಇದಕ್ಕೆ ತಪ್ಪಿದ್ದಲ್ಲಿ ಬ್ಯಾಂಕ್ ಗ್ಯಾರಂಟಿಯ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬಸವರಾಜ್ ಜದ್ಲಾಪುರೆ ಅವರು ಮಾತನಾಡುತ್ತಾ ಈಗ ಇರುವ ಕಾಯ್ದೆ ಸಾಕಷ್ಟು ಪರಿಣಾಮಕಾರಿಯಾಗಿದ್ದು, ಬ್ಯಾಂಕ್ ಗ್ಯಾರಂಟಿ ತೆಗೆದುಕೊಳ್ಳುವ ಷರತ್ತಿನಿಂದಾಗಿ ಸಾಕಷ್ಟು ಅಕ್ರಮ ಗೋ ಸಾಗಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು ಸಾವಿರಾರು ಗೋವಂಶಗಳ ರಕ್ಷಣೆಗೆ ಕಾರಣವಾಗಿದೆ. ಇದರಲ್ಲಿ ಗೋಕಳ್ಳ ಸಾಗಾಟಗಾರರಿಗೆ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಲು ಕಷ್ಟವಾಗುತ್ತದೆ ಎಂಬ ಅಸಂಬಂಧ ನೆಪವೊಡ್ಡಿ ಅಂತಹ ಆರೋಪಿಗಳ ಮೇಲಿನ ಕನಿಕರದಿಂದ ಕಾಂಗ್ರೆಸ್ ಸರ್ಕಾರವು ಈ ಸೆಕ್ಷನ್ನಲ್ಲಿ ಇರುವ ಬ್ಯಾಂಕ್ ಗ್ಯಾರಂಟಿಯ ಷರತ್ತನ್ನು ಹಿಂಪಡೆದು ಸರ್ಕಾರಕ್ಕೆ ಗೋಕಳ್ಳ ಸಾಗಾಟಗಾರರ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ಇದು ಅಕ್ರಮ ಸಾಗಾಟವಾದ್ದರಿಂದ ಸರ್ಕಾರವು ಗೋಕಳ್ಳ ಸಾಗಾಣಿಕೆಯೊಂದಿಗೆ ನಾವಿದ್ದೇವೆ ಎಂದು ಪರೋಕ್ಷವಾಗಿ
ನೇರವಾಗಿ ಸಂದೇಶ ಕೊಡುವ ಉದ್ದೇಶದಂತೆ ಕಾಣುತ್ತಿದ್ದು, ಇನ್ನಷ್ಟು ಹಿಂಸಾತ್ಮಕ ರೀತಿಯಲ್ಲಿ ಗೋ ಸಾಗಾಟ ಹೆಚ್ಚಾಗಲಿದ್ದು, ತಮಗೆ ಪೂಜ್ಯನೀಯವಾಗಿರುವ ಗೋವುಗಳಿಗೆ ಹಿಂಸೆ ಆಗುವುದನ್ನು ನೋಡಿದ್ದವರು ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದು ಆಕ್ರೋಶ ಹೆಚ್ಚಿಸಲಿದೆ. ಈ ತಿದ್ದುಪಡಿಯ ಮೂಲಕ ಜನರನ್ನ ಉದ್ವೇಗಗೊಳಿಸುವಂತೆ ಸರ್ಕಾರವೇ ಪ್ರಚೋದನೆ ನೀಡಿದಂತಾಗಿದೆ. ಸರ್ಕಾರದ ಈ ನಡೆ ಧಾರ್ಮಿಕ ಭಾವನೆಗಳಿಗೆ ಪ್ರಚೋದನೆ ನೀಡುತ್ತಿದೆ. ಈ ತಿದ್ದುಪಡಿಯನ್ನ ತಕ್ಷಣ ಹಿಂದೆ ಪಡೆಯಲು ಒತ್ತಾಯಿಸಿ ವಿವಿಧ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಹಿಂದೂ ಸಮಾಜವಿಡೀ ರಾಜ್ಯದ ಎಲ್ಲೆಡೆ ತಳಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಬಸವ ಕಲ್ಯಾಣ್, ಸಿದ್ಧಲಿಂಗ ಶಿವಾಚಾರ್ಯರು ಸದ್ಲಾಪುರ್, ಮೃತ್ಯುಂಜಯ ಶಿವಾಚಾರ್ಯರು ಕಲ್ಲೂರ್ ಮತ್ತು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಯದ್ಲಾಪುರ್, ಬೇಮಳಖೇಡ ಹಾಗೂ ಬಜರಂಗ್ ದಳ ಜಿಲ್ಲಾ ಸಂಯೋಜಕ ಭೀಮಣ್ಣ ಸೋರಳಿ, ಸಹ ಸಂಯೋಜಕ ದತ್ತು ವಾಲ್ದೊಡ್ಡಿ ಮತ್ತು ಶ್ರೀಶೈಲ್ ಬತಾಡೆ, ರವಿ ನವದಗಿಕರ್, ಬೀರಪ್ಪ ಹೆಪ್ಪುಳಗಾಂವ್, ಸಾಯಿ ಮೂಲ್ಗೆ, ರಾಜೇಂದ್ರ ನಾಯಕ್, ಬಸವರಾಜ್, ದೇವರಾಜ್ ಠಾಕೂರ್, ಚಂದ್ರಶೇಖರ್ ಪಾಟೀಲ್, ಮಹಾದೇವ್ ಗೌಳಿ, ಅನಂತ್ ರೆಡ್ಡಿ ಮಿರ್ಜಾಪುರ್, ಶೈಲೇಶ್, ಅನಿಲ್ ಸಾಗರ್ ಪ್ರಮುಖರಾದ ಭಾಜಪ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಹುಡುಗಿ, ಶಂಕರ್ ಖ್ಯಾಮ ಉಪಸ್ಥಿತರಿದ್ದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅಂತಂದರೆ, ಹಿಂದೆ ಇರತಕ್ಕಂಥ 2020ರಲ್ಲಿ ಗೋ ಸಂರಕ್ಷಣೆ ಪ್ರತಿಬಂಧಿತ ಹಾಗೂ ಗೋ ಹತ್ಯೆ ನಿಷೇಧ ಕಾಯ್ದೆಯಡಿ ಏನು ಸಡಿಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಹಿಂದೆ 2020ರಲ್ಲಿ ಏನು ಗೋ ಹತ್ಯೆ ಗೋ ಸಂರಕ್ಷಣೆ ಕಾಯ್ದೆ ಕಾಲಮ್ ನಂಬರ್ 8 ಬ್ರ್ಯಾಕೆಟ್ 4ರಲ್ಲಿ ಏನಿತ್ತು ಅಂತಂದರೆ, ಒಂದು ವಾಹನವನ್ನು ಗೋ ಕಳ್ಳ ಸಾಗಣೆ ಮಾಡ್ತಕ್ಕಂಥ ವಾಹನನ ಜಪ್ತಿ ಮಾಡಿದ್ರೆ ಆ ವಾಹನದ ಮೌಲ್ಯ ಎಷ್ಟಿರುತ್ತೆ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಅವರು ಬ್ಯಾಂಕ್ ಗ್ಯಾರಂಟಿಯನ್ನು ತೋರಿಸ್ಬೇಕಾಗ್ತಾ ಇತ್ತು. ಹಾಗಾಗಿ ಗೋ ಕಳ್ಳ ಸಾಗಣೆ ಒಂದು ಹಂತಕ್ಕೆ ಕಡಿಮೆ ಆಗಿತ್ತು. ಆದರೆ ಈಗಿನ ಸರ್ಕಾರ ಆ ಠೇವಣಿಯನ್ನು ರದ್ದುಪಡಿಸಿ ಎಷ್ಟೋ ಒಂದಿಷ್ಟು ಠೇವಣಿ ಮಾಡಿದ್ರೆ ಸಾಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತು ಕೈಗೊಳ್ತಾ ಇದೆ. ಹಾಗಾಗಿ ಗೋ ಹತ್ಯೆಗೆ ಇದು ಕುಮ್ಮಕ್ಕು ಕೊಟ್ಟಂಗೆ ಆಗ್ತದೆ, ಕಳ್ಳ ಸಾಗಣೆಗೆ ಇದು ಕುಮ್ಮಕ್ಕು ಕೊಟ್ಟಂಗೆ ಆಗ್ತಾ ಇದೆ. ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಏನು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಪದೇ ಪದೇ ಕೊಡ್ತಾ ಇದೆ. ಹಾಗಾಗಿ ತಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕೊನೆಗಾಲ ಬಂದಿದೆ. ನೀವು ಪ್ರತಿ ಸಾರಿ ಕರ್ನಾಟಕದಲ್ಲಿ ರೈತರ ಮೇಲೆ ಬರೆ ಎಳಿತಾ ಇದ್ದೀರಾ, ಮಠಾಧೀಶರ ಕಣ್ಣೀರಿಗೆ ಬೆಲೆ ಕೊಡ್ತಾ ಇಲ್ಲ. ನೀವು ಇವತ್ತು ಗೋಮಾತೆಯ ಕಣ್ಣೀರಿಗೆ ಒಂದು ನೀವು ಮುಖ್ಯ ಕಾರಣಕರ್ತರಾಗ್ತಾ ಇದ್ದೀರಾ. ಹಾಗಾಗಿ ತಮ್ಮ ಕೊನೆಗಾಲ ಬಂದಿದೆ. ಇವತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಹೇಗಂತಾರೆ ಆ ರೀತಿಯಾಗಿದೆ. ಹಿಂದೂಗಳನ್ನು ಯಾವತ್ತೂ ನೀವು ಸಹಕರಿಸ್ತಾ ಇಲ್ಲ. ಹಿಂದೂಗಳನ್ನು ನೀವು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಹಿಂದೂ ಪಲಾಯನಯಿ, ಹಿಂದೂ ಪರಾಕ್ರಮಿ, ಹಿಂದೂ ಯಾವಾಗ ಸಿಡಿದಿದ್ದರೆ ಇವತ್ತು ಬಿಹಾರ ಮಾದರಿಯಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆ ಆಗಿದೆ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಅದೇ ರೀತಿಯಾದಂಥ ಬದಲಾವಣೆ ಆಗ್ತದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಪರೋಪಕಾರ ದುಹಂತಿ ಗಾವ ಅನ್ನುವಂಥ ಮಾತಿಂದು ರಕ್ಷಣೆಗಾಗಿ ನಿಜವಾಗ್ಲೂ ಏನಪ್ಪ ಅಂದ್ರೆ ಗೋವಿನ ರಕ್ಷಣೆ ಅನ್ನೋದು ಅದು ನಿಜವಾಗ್ಲೂ ಪರೋಪಕಾರಿ ಪ್ರಾಣಿ. ಅದು ಗೋವು ಅಂಥ ಗೋವನ್ನು ಏನಪ್ಪ ಅಂದ್ರೆ ಇವತ್ತು ಕಡಿದು ಅದಕ್ಕೆ ಮಾರಾಟ ಮಾಡಿ ಅದರ ಮೇಲೆ ಚಿತ್ರಹಿಂಸೆ ಮಾಡ್ತಕ್ಕಂಥದ್ದು ಕಂಡಾಗ ಸಹಜವಾಗಿ ಅನ್ನಿಸ್ತದೆ, ಮನುಷ್ಯ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬೇಕೇನೋ ಅಂತೇಳಿ. ಅದಕ್ಕಾಗಿ ಆ ಗೋವಿನಿಂದ ಸಿಗ್ತಕ್ಕಂಥ ಒಂದು ಪ್ರತಿಫಲ ಏನದ ಅಂತಂದ್ರೆ ಅದರಿಂದ ಅಮೃತ ಸಿಗ್ತದೆ. ಯಾಕಂದ್ರೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಇದೆಲ್ಲ ಸಿಗ್ತಕ್ಕಂಥದ್ದು ಎದರದಿಂದಪ್ಪ ಅಂದ್ರೆ ಗೋವಿಂದಿಂದ. ಮತ್ತೊಂದು ವಿಶೇಷ ಏನದಂದ್ರೆ ನಮ್ಮ ಭಾರತೀಯ ತತ್ವ ಪರಂಪರೆಯಲ್ಲಿ ಸನಾತನ ಕಾಲದಿಂದಲೂ ಕೂಡ ನಾವೇನಪ್ಪ ಅಂದ್ರೆ ಗೋವಿಗೆ ಏನಂತ ಕರಿತೀವಿ ಅಂತಂದ್ರೆ 33 ಕೋಟಿ ದೇವತೆಗಳನ್ನು ಎಲ್ಲಾದರೂ ಕಾಣ್ತಕ್ಕಂಥದ್ದು ಇದ್ರೆ ಅದು ಗೋವಿನೊಳಗೆ ಕಾಣ್ತೀವಿ. 33 ಕೋಟಿ ಅಂದ್ರೆ 33 ಕರೋಡಲ್ಲ, 33 ಉಚ್ಚ ಕೋಟಿ 33 ದೇವತೆಗಳನ್ನು ಅಲ್ಲಿ ನಾವು ಗೋವಿನಲ್ಲಿ ಕಾಣ್ತೀವಿ. ಅದಕ್ಕಾಗಿ ಅಂಥ ಗೋವನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದದಂದ್ರೆ ಅದು ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂದ್ರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಕ್ಕಂಥದ್ದು ಏನದಲ್ಲ, ಇದು ಕೆಲವೊಂದು ಪಕ್ಷ, ಕೆಲವೊಂದು ಒಂದು ವಿಕೃತ ಮನುಷ್ಯನವ್ರದ್ದು ಒಂದು ಧೋರಣೆ. ಅದಕ್ಕಾಗಿ ಅಂಥ ಒಂದು ವಿಕೃತ ಮನುಷ್ಯನವರಿಗೆ ಇಲ್ಲಿ ಕಡಿವಾಣ ಹಾಕಬೇಕಾಗ್ತದೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಗೋವನ್ನು ರಕ್ಷಣೆ ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂದ್ರೆ ಅದು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನು ಕೊಡ್ತಕ್ಕಂಥ ಪ್ರಾಣಿ. ಅದಕ್ಕಾಗಿ ಅಂಥ ಪ್ರಾಣಿಯನ್ನು ಇವತ್ತು ರಕ್ಷಣೆ ಮಾಡಿದಾಗ ಭಾರತೀಯ ಒಂದು ತತ್ವ ಪರಂಪರೆ ಆಗಲಿ, ಭಾರತ ದೇಶದ ಒಂದು ಉನ್ನತಿ ಆಗಲಿ, ಅದು
ಯಾವತ್ತೂ ಸ್ಥಿರವಾಗಿ ಉಳಿತಂತ ಮಾತು ಇಲ್ಲಿ ನಮ್ಮ ಅಭಿಪ್ರಾಯದ ಅಂಥೇಳಿ ಸೇರಿದ್ದೀವಿ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಆ ನಿಷೇಧ ಕಾಯ್ದೆಯನ್ನು ಸಡಿಲಿಕೆ ಮಾಡಿ ಇವತ್ತು ಅನೇಕ ಗೋಗಳನ್ನು ಇವತ್ತು ಹತ್ಯೆ ಮಾಡುವಂಥ ಕಾರ್ಯವನ್ನು ಮುಂದೆ ದಿನಗಳಲ್ಲಿ ನಡೀತದೆ. ಅದಕ್ಕಾಗಿ ಅದು ತಡೆ ಹಿಡಿಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಒಕ್ಕೊರಲಿನಿಂದ ಇದು ತಡೆ ಹಿಡಿಬೇಕು, ಈ ಗೋ ಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಮುಂದೆ ಅದೇ ರೀತಿ ಜಾರಿ ಆಗಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಇಲ್ಲಿ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದರೆ ಗೋವಿನಿಂದ ಬರುವಂಥದ್ದು ನಮಗೆಲ್ಲರೂ ಕೂಡ ಉಪಕಾರನೇ ಇದೆ. ಬಹುಶಃ ನಾವು ತಾಯಿಯ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಗೋವು ಅಂತ ಕರಿತೇವೆ. ಅಂಥ ಗೋಮಾತೆಯನ್ನು ನಾವೆಲ್ಲ ಸಂರಕ್ಷಣೆ ಮಾಡುವಂಥದ್ದು ನಾವೆಲ್ಲ ಮಾನವರ ಆದ್ಯ ಕರ್ತವ್ಯವಾಗಿರುವಂಥದ್ದು. ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಎಂಥ ನಿಲುವನ್ನು ತೋತಾ ಇದ್ದೇವೇನೋ ಗೊತ್ತಿಲ್ಲ. ಆದರೆ ಇಂಥ ಕಾಯ್ದೆಗಳನ್ನು ಬಿಟ್ಟು ನೀವು ಧರ್ಮಕ್ಕಾಗಿರ್ಬೋದು, ಕರ್ನಾಟಕ ಉದ್ಧಾರಕ್ಕಾಗಿ ರಸ್ತೆ, ರೈತರು ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಬಿಟ್ಟು ಕೇವಲ ಗೋಗಳನ್ನು ಧರ್ಮದ ಮೇಲೆ ಮತ್ತೊಂದು ಮಗದೊಂದು ಮಾಡುವಂಥದ್ದು, ಇಂಥ ಒಂದು ಕಾಯ್ದೆಗಳನ್ನು ಮಾಡುವುದು ಬಿಟ್ಟು ನೀವೆಲ್ಲ ಕರ್ನಾಟಕ ಒಂದು ಸುಂದರವಾಗಿರುವಂತಹ ಒಂದು ರಾಜ್ಯವನ್ನು ಮಾಡಬೇಕು ಅಂತಕ್ಕಂಥ ಆ ದಿಶೆಯಲ್ಲಿ ನೀವು ಲಕ್ಷ್ಯ ಕೊಡಬೇಕು ವಿನಃ ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಯಾವತ್ತೂ ಕೂಡ ಇದು ಸಡಿಲಿಕೆ ಮಾಡಬಾರ್ದು ಅಂತ ನಾನು ಕೂಡ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಕಿವಿಮಾತನ್ನು ಕೊಡ್ತೇವೆ. ಮತ್ತು ನೀವು ಈ ಕಾಯ್ದೆಯನ್ನು ಬಹುಶಃ ಸಡಿಲಿಕೆ ಮಾಡಿದ್ರೆ ಮತ್ತೆ ಉಗ್ರವಾಗಿ ಬಹುಶಃ ಈ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಹೋರಾಟಗಳು ನಡೀತವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೀದರ್ ನಗರದ ಮೈಲೂರು ಕ್ರಾಸ್ ಬಳಿ ಇರುವ ಬಸವನಗರದಲ್ಲಿ ಅಭಯ್ ಕುಮಾರ್ ದಂಪತಿಗಳಿಂದ ಇಂದು ಶಿವಪಾರ್ವತಿ ಮತ್ತು ಗಣಪತಿ ಮಹಾದೇವಲಿಂಗ ನಂದಿ ತಾಂಬೆಲಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯು ಅಭಯ್ ಕುಮಾರ್ ದಂಪತಿಗಳಿಂದ ಮಂತ್ರ ಪಟ್ಟಣದೊಂದಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಮೊದಲಿಗೆ ಭಾಜಾ ಭಜಂತ್ರಿಯೊಂದಿಗೆ ಮೂರ್ತಿಗಳನ್ನು ಬರಮಾಡಿಕೊಳ್ಳಲಾಯಿತು. ಮುತ್ತೈದರಿಂದ ಕುಂಭ ಕಳಸದೊಂದಿಗೆ ಬೃಹತ್ ಮೆರವಣಿಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹೋಮ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಯ್ ಕುಮಾರ್ ಶ್ರೀಮತಿ ವಾಣಿ, ಉದಯ್ ಕುಮಾರ್ ಶ್ರೀಮತಿ ದೀಪ, ಸಾಯಿ ಕುಮಾರ್ ಕುಮಾರಿ ತುಳಜಾಶ್ರೀ, ಚಿರಂಜೀವಿ ಆರುಷ್ ಭಾರಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಅವರ ಬಂಧು ಮಿತ್ರರು, ಹಿತೈಷಿಗಳು ಸೇರಿದಂತೆ ಬಸವನಗರ್ ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. पार्वती मदे हर हर महादेव फोटो कड़ तुम्हें धरा ಈಗ ಇದು पहले कोस मंगलम प्रमाम्यहम रक्तांबरम बरुवज्जमाशुरामिन उदातघंटा शक्तिरे दंतों संगम प्रमाम्यहम सर्वेशाम श्रीराम वराहण टाइट कर बेटा थोड़ा नमस्कार ಮಾಡ್ಕೊರಿ यज्ञेश्वराय नमः प्रार्थना नमस्कारान् समर्पयामि मुख्य देवता हवनं सर्वं वै भोगोन्नाहुतिः अथोऽयं वै भोगोन्नाहुतिः नमस्ते नस्तु भगवन् विश्वेश्वराय महादेव
परमेश्वर गणेश नंदीश्वर प्रतिष्ठा होमेन भगवान् सर्वात्मकः सर्वं श्री सौभाग्यवती हुआ तत्पुरुषाय महादेवाय धीमहि तन्नो रुद्रः प्रचोदयात्। ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನ್ನಹಳ್ಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಸ್ಮರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮನ್ನಹಳ್ಳಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕ ರಮೇಶ್ ಶಿಂದೆ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜೀವನ, ಹೋರಾಟ, ಸಂವಿಧಾನದ ರಚನೆಗೆ ನೀಡಿದ ಅಪ್ರತಿಮ ಕೊಡುಗೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸವಿಸ್ತಾರವಾಗಿ ವಿವರಿಸಿದರು. ಅಂಬೇಡ್ಕರ್ ಅವರ ಜೀವನ, ವಿಚಾರಗಳು ವಿದ್ಯಾರ್ಥಿಗಳಿಗೆ ಆದರ್ಶ ಮತ್ತು ಸ್ಫೂರ್ತಿದಾಯಕ. ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಮಾಡಿದ ಹೋರಾಟ ಶಾಶ್ವತ ಎಂದು ಹೇಳಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶರಣಪ್ಪ ಜಿ ವಹಿಸಿದ್ದರು. ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಮಾನವ ಹಕ್ಕುಗಳು, ಶಿಕ್ಷಣ ಸುಧಾರಣೆಗಳ ಬಗ್ಗೆ ಪ್ರಸ್ತಾವನೆಯಲ್ಲಿ ವಿವರಿಸಿದರು. ಡಾಕ್ಟರ್ ನವರಂಗ್, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಜಯಶೀಲ ಅವರು ಕೂಡ ಮಾತನಾಡಿ ಅಂಬೇಡ್ಕರ್ ಅವರ ಚಿಂತನೆ, ಮಹಿಳಾ ಹಕ್ಕುಗಳ ಪರ ಹೋರಾಟ ಹಾಗೂ ಸಂವಿಧಾನಿಕ ಮೌಲ್ಯಗಳು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸ್ವಾಗತ ಭಾಷಣವನ್ನು ಡಾಕ್ಟರ್ ಮಮತಾ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಡಾಕ್ಟರ್ ಸ್ಯಾಲಿನ್ಸ್ ನೇತ್ರ ಆಸ್ಪತ್ರೆಯಿಂದ ಶಿಬಿರ ಆಯೋಜನೆ, ಅಂಗವಿಕಲರು, ಮಧುಮೇಹಿಗಳ ಉಚಿತ ನೇತ್ರ ತಪಾಸಣೆ. ವಿಶ್ವ ಅಂಗವಿಕಲರ ದಿನದ ಅಂಗವಾಗಿ ನಗರದ ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯಲ್ಲಿ ನಡೆದ ಶಿಬಿರದಲ್ಲಿ 155 ಅಂಗವಿಕಲರು ಹಾಗೂ ಮಧುಮೇಹಿಗಳ ಉಚಿತ ನೇತ್ರ ತಪಾಸಣೆ ಮಾಡಲಾಯಿತು. ಮಧುಮೇಹ, ರೆಟಿನೋಪತಿ ತಪಾಸಣೆ ಕೂಡ ನಡೆಸಲಾಯಿತು. ಅವಶ್ಯಕತೆ ಇರುವವರಿಗೆ ನೇತ್ರ ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಲಾಯಿತು. ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯು ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರಗಳ ಮೂಲಕ ಜಿಲ್ಲೆಯ ರೋಗಿಗಳಿಗೆ ನೆರವಾಗುತ್ತಿದೆ. ಈವರೆಗೆ ಸಾವಿರಾರು ಜನರ ಬಾಳಲ್ಲಿ ಬೆಳಕು ಮೂಡಿಸಿದೆ ಎಂದು ವೆಲ್ಮೆಗ್ನಾ ಗುಡ್ ನ್ಯೂಸ್ ಸೊಸೈಟಿ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ತಿಳಿಸಿದ್ದರು. ಕಣ್ಣು ಮಾನವನ ಪ್ರಮುಖ ಅಂಗವಾಗಿದೆ. ಹೀಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕೆಂದು ಹೇಳಿದ್ದರು. ನಗರಸಭೆ ಮಾಜಿ ಉಪಾಧ್ಯಕ್ಷ ಫಿಲೋಮನ್ ರಾಜ್ ಪ್ರಸಾದ್, ಡಾಕ್ಟರ್ ವೀರೇಂದ್ರ ಪಾಟೀಲ್, ಪುಟ್ಟರಾಜ್ ಬಲ್ಲೂರ್ಕರ್, ಸತೀಶ್, ಪ್ರಕಾಶ್, ರಮೇಶ್ ಮತ್ತಿತರರು ಇದ್ದರು. ಡಾಕ್ಟರ್ ಸ್ಯಾಲಿನ್ಸ್ ನೇತ್ರ ಆಸ್ಪತ್ರೆ ಹಾಗೂ ವೆಲ್ಮೆಗ್ನಾ ಗುಡ್ ನ್ಯೂಸ್ ಸೊಸೈಟಿಯ ಸಹಯೋಗದಲ್ಲಿ ಶಿಬಿರ ಆಯೋಜಿಸಲಾಗಿತ್ತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ವಿದ್ಯಾ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಡಾಕ್ಟರ್ ದಿಲೀಪ್ ಕುಮಾರ್ ಕಮಠಾಣೆ ಆಯ್ಕೆಯಾಗಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2025-2028ನೇ ಸಾಲಿನ ಅವಧಿಗೆ ಈಚೆಗೆ ನಡೆದ ಚುನಾವಣೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಖಜಾಂಚಿಯಾಗಿ ಡಾಕ್ಟರ್ ಸುಮನ್ ಸಿಂಧೆ ಆಯ್ಕೆಯಾದರು. ಆಯ್ಕೆಯಾದ ನೂತನ ಸದಸ್ಯರಲ್ಲಿ ಡಾಕ್ಟರ್ ವೈಜನಾಥ್ ಕಮಠಾಣೆ, ಶಿವರಾಜ್ ಪಾಟೀಲ್, ಸಂಗಮೇಶ್ ನೀಲ್ಗೆ, ಧನರಾಜ್ ಪಾಟೀಲ್, ಮೊಹಮ್ಮದ್ ಯೂನುಸ್, ಡಾಕ್ಟರ್ ವೀರಶೆಟ್ಟಿ ಮೈಲೂರ್ಕರ್ ಮತ್ತು ಡಾಕ್ಟರ್ ವಿನೋದ್ ಕುಮಾರ್ ಭುರಾಳೆ ಸೇರಿದ್ದಾರೆ. ಚುನಾವಣೆ ಅಧಿಕಾರಿಯಾಗಿದ್ದ ಶಕೀಲ್ ಅಹಮದ್ ಆಯ್ಕೆಯನ್ನ ಪ್ರಕಟಿಸಿದರು. ಸಂಸ್ಥೆಯ ಎಲ್ಲಾ ಶಾಖೆಯ ಗೌರವಾಧ್ಯಕ್ಷೆ ಶಿಲ್ಪಾ ಶರ್ಮಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ, ಸಂಸ್ಥೆಯ ರಾಜ್ಯ ಪ್ರತಿನಿಧಿ ವೈಜನಾಥ್ ಕಮಠಾಣೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.